ಏನ್ ದೊಡ್ಡಮ್ಮ ಹಾಗ್ ನೋಡ್ತಿದ್ದೀರಾ? ನೀನ್ ದೊಡ್ಡವಳಾಗಿದೆ ಅಂತ ಅನ್ಕೊಂಡಿದ್ದೆ, ಆದ್ರೆ ನನ್ನ ಹೊಟ್ಟೆಲ್ ಹುಟ್ಟಿದ್ರು ನಾನು ಹೆತ್ತ ಮಗಳ ಹಾಗೆ ನೋಡ್ಕೊಂಡ ನನಗೂ ಕೂಡ ಅರ್ಥ ಆಗದೆ ಇರೋಷ್ಟು ದೊಡ್ಡವಳಾಗಿದೆಯಾ ಅಂತ ನನಗೆ ಗೊತ್ತಿರ್ಲಿಲ್ಲ. ಏನು ರಾಜಲಕ್ಷ್ಮಿ, ದೊಡ್ಡಮ್ಮ ಯಾಕೆ ಹೀಗ್ ಮಾತಾಡ್ತಿದ್ದಾರೆ? ಏನು ಮಾತಾಡ್ತಿಲ್ವಲ್ಲ? ಅವಳೇನ್ ಕೇಳಿದ್ರೆ ಅವಳು ಏನ್ ಹೇಳ್ತಾಳೆ? ಈ ವಯಸ್ಸಿನಲ್ಲಿ ಮಕ್ಕಳು ಹೇಗಿರ್ಬೇಕೋ ಅವಳು ಹಾಗೇ ಇದ್ದಾಳೆ. ಆದ್ರೆ ನೀನು ಹಾಗಿಲ್ಲ ಆದ್ಯ. ನಿನ್ನ ವಯಸ್ಸಿನ ಮಕ್ಕಳು ಹೀಗೂ ಇರ್ತಾರೆ ಅನ್ನೋದು ನನಗೂ ಕೂಡ ಈಗ ಅರ್ಥ ಆಯ್ತು ಆದ್ಯ. ನಿಮಗ ಅರ್ಥ ಆಗದೆ ಇರೋ ಕೆಲ್ಸನ ನಾನೇನ್ ಮಾಡ್ತೆ ದೊಡ್ಡಮ್ಮ? ನಿನಗೇನು ಅರ್ಥ ಆಗೋದಿಲ್ಲ ಅಂತ ನಿನ್ನ ಬಗ್ಗೆ ನಾನು ಆ ರೀತಿ ತಿಳ್ಕೊಂಡಲ್ಲ. ನಾನೆಷ್ಟು ತಿಳುವಳಿಕೆ ಇಲ್ಲದೆ ಇರೋಳು ಅನ್ನೋದು ನನಗೆ ಅರ್ಥ ಆಯ್ತು ಆದ್ಯ. ನಿನ್ನ ಬಗ್ಗೆ ನಾನು ತಿಳ್ಕೊಂಡಿರೋದು ಸ್ವಲ್ಪನೇ, ಆದ್ರೆ ನಾನು ತಿಳ್ಕೋಬೇಕಾಗಿರೋದು ಬಹಳಷ್ಟು ಇದೆ ಕಣೆ ಆದ್ಯ, ಬಹಳಷ್ಟಿದೆ. ಏನಾಯ್ತು ದೊಡ್ಡಮ್ಮ? ಯಾಕೆ ಹಾಗೆ ಮಾತಾಡ್ತಿದ್ದೀರಾ? ಮಾಡಿದ್ಯಾ, ದೊಡ್ಡ ತಪ್ಪನೆ ಮಾಡಿದ್ಯಮ್ಮ. ನಮ್ ಕೈಲಿ ಅರ್ಥನೇ ಮಾಡ್ಕೊಳಕ್ಕಾಗಿಲ್ಲ. ನೀನು ದೊಡ್ಡವಳಾಗ್ಬಿಟ್ಟಿದ್ಯಾ, ತುಂಬಾನೇ ದೊಡ್ಡವಳಾಗ್ಬಿಟ್ಟಿದ್ಯಮ್ಮ. ನೀನು ತುಂಬಾ ದೊಡ್ಡ ರೀತಿಯಲ್ಲಿ ಯೋಚನೆ ಮಾಡ್ತೀಯ ಅಂತ ನನಗೆ ಗೊತ್ತೇ ಇರ್ಲಿಲ್ಲ. ನಾನು ಅದನ್ನ ತಿಳ್ಕೊಳ್ದೆ ನಿನ್ನ ಬಗ್ಗೆ ಅನಾವಶ್ಯಕವಾಗಿ ಇವಳು ಇನ್ನು ಮುಗ್ದೆ, ಇವಳಿಗೇನು ಗೊತ್ತಾಗಲ್ಲ ಅನ್ಕೋತಿದ್ದೆ. ರಾಜಲಕ್ಷ್ಮಿ, ನೀನಾದ್ರೂ ಹೇಳು, ಏನ್ ನಡೀತು? ಚಿಕ್ಕಪ್ಪನ ಜೊತೆ ನೀನ್ ಮಾತಾಡ್ತಿದ್ದನ್ನ ನಾನು ಕೇಳಿಸ್ಕೊಂಡೆ. ಅದೇ ವಿಷಯನ ಅಮ್ಮನ ಹತ್ರನೂ ಹೇಳ್ದೆ. ಈ ಮದ್ವೆಗೆ ಯಾಕೆ ಬೇಡ ಅಂದೆ ಅಂತ ಅಮ್ಮಂಗ್ ಗೊತ್ತಾಗಿದೆ ಆದ್ಯ. ಇನ್ನು ನೀನ್ ನಮ್ಮ ಹತ್ರ ಮುಚ್ಚಿಡುವಂತ ಅವಶ್ಯಕತೆ ಏನಿಲ್ಲ. ನೀನಿದ್ದಕ್ಕಿದ್ದ ಹಾಗೆ ಷರತ್ತುಗಳನ್ನ ಹಾಕಿ ಸೀನು ನನ್ನ ಜೊತೆ ಅಮೆರಿಕಾಗೆ ಬರಬೇಕು ಅಂತ ಹೇಳಿದಾಗ ಇವಳಿಗೆ ಏನಾಯ್ತು ಅಂತ ನಾನು ತಲೆ ಕೆಡಿಸ್ಕೊಂಡೆ. ಈ ಮನೆ, ಇಲ್ಲಿರೋರು, ಈ ಮನೆ ಪದ್ಧತಿಗಳು ನನಗಿದ್ಯಾವುದೂ ಇಷ್ಟ ಇಲ್ಲ ಅಂತ ನೀನ್ ಅವ್ರು ಎಲ್ಲರ ಮುಂದೆ ಹೇಳ್ತಿದ್ದಾಗ ಇದ್ಯಾಕೆ ಹುಚ್ಚುಡ್ಗಿ ಹೀಗೆಲ್ಲ ಮಾತಾಡ್ತಾಳೆ ಅಂತ ನಾನು ಬೈಕೊಳ್ತಿದ್ದೆ ಕಡೆ. ನನಗೆ ಮದುವೆ ಬೇಡ, ನಾನು ಅಮೆರಿಕಕ್ಕೆ ಹೊರಟೋಗ್ತೀನಿ ಅಂತ ಹೇಳಿದಾಗ ಅಯ್ಯೋ, ತಾಯಿ ಇಲ್ದಿರೋ ಮಗು ಯಾಕೆ ಹೀಗೆಲ್ಲ ಮಾತಾಡ್ತಾಳೆ ಅಂತ ನನ್ನ ಗುಂಡಿಗೆ ಅಲ್ಲಾಡೋಯ್ತು ಕಣೆ ಆದ್ಯ. ಆದ್ರೆ 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 ನೀನು ಹಾಗೆಲ್ಲ ಮಾತಾಡಿದ್ದು, ನೀನ್ ನೇರವಾಗಿ ನಿನ್ ದೊಡ್ಡಪ್ಪನ ಹತ್ರ ಹೋಗಿ ಅವ್ರು ನಿನ್ನನ್ನು ಚೀತು ಅಂತ ಬೈಯೋ ಹಾಗೆ ಮಾಡ್ಕೊಂಡಿದ್ದೆಲ್ಲ ಸೀನುಗೋಸ್ಕರನೇನೆ. ನಮ್ ಸೀನುನ ಕಾಪಾಡೋದಕ್ಕೋಸ್ಕರನ ಅಲ್ವೇ? ಸೀನುನೇ ನನಗೆ ಮದುವೆ ಬೇಡ ಅಂದಿದ್ರೆ
ಎಲ್ಲಿ ಎಲ್ಲಿ ನಿಮ್ ದೊಡ್ಡಪ್ಪ ಕೋಪ ಮಾಡ್ಕೊಳ್ತಾರೋ, ಎಲ್ಲಿ ಸೀನುನ ಮನೆಯಿಂದ ಹೊರಗಡೆ ಕಳಿಸ್ಬಿಡ್ತಾರೋ ಅಂತ. ನಿನ್ನ ಪ್ರೀತಿನೇ ತ್ಯಾಗ ಮಾಡಕ್ ಹೊರಟ್ಬಿಟ್ಟೆ ಅಲ್ಲ. ತುಂಬಾ ದೊಡ್ಡೋಳಾಗ್ಬಿಟ್ಟೆ ನೀನು. ಎಲ್ಲ ನೋನು ನೀನು ಒಬ್ಳೆ ಸಹಿಸ್ಕೊಂಡಿಯಲ್ಲೇ ಆದ್ಯ. ನಾನು ನಿಮಗೆ ನೋವು ಕೊಡ್ಬೇಕು ಅಂತ ಮಾಡಲಿಲ್ಲ ದೊಡ್ಡಮ್ಮ. ಮಾತಾಡ್ಬೇಡ ನೀನು. ಅಲ್ವೇ ನೋಡು, ಒಂದು ನಿರ್ಧಾರ ತಗೋಬೇಕು ಅಂದ್ರೆ ನಾವ್ ಯಾವತ್ತೂ ಒಂದ್ 4 ಜನರನ್ನ ಕೇಳ್ಬೇಕು. ಅಷ್ಟೇ ಅಲ್ಲ, 4 ರೀತಿಯಿಂದ ಯೋಚನೆ ಮಾಡ್ಬೇಕು. ಹಾಗಿದ್ದಾಗ ನೀನ್ ಇಷ್ಟು ದೊಡ್ಡ ನಿರ್ಧಾರ ತಗೋಬೇಕಾದ್ರೆ ಒಂದೇ ಒಂದು ಮಾತನ್ನ ನಾನು ಕೇಳಿದ್ಯಾ ಆದ್ಯ? ಸೀನು ಹೀಗೆ ಯೋಚನೆ ಮಾಡ್ತಿದ್ದಾನೆ, ಸೀನು ಹೀಗೆಲ್ಲ ಅನ್ಕೊಳ್ತಿದ್ದಾನೆ ಅಂತ ನನ್ನ ಹತ್ರ ಒಂದು ಸಲನಾದ್ರೂ ಹೇಳಿದ್ಯಾ ನೀನು? ಇಲ್ಲ ಕಣೆ, ಇಲ್ಲ. ನನ್ನ ಹತ್ರ ಹಂಚ್ಕೋಬಹುದಾಗಿತ್ತು ಆದ್ಯ, ನಿನಗಾಗಿ ನಾನಿದ್ದೆ ಕಣೆ. ನೀನ್ ನನ್ನ ಹತ್ರ ಹೇಳ್ತಿದ್ರು ನಾನು ಅರ್ಥ ಮಾಡ್ಕೋತಿದ್ದೆ. ಇದ್ರಲ್ಲಿ ಆದ್ಯಂದೇನು ತಪ್ಪಿಲ್ಲ ಅಂತ ಎಲ್ರಿಗೂ ಹೇಳ್ತಿದ್ದೆ ಅಲ್ವೇ? ನನ್ನ ಹತ್ರ ಹೇಳ್ಬೇಕು ಅಂತ ನಿನಗನ್ನಿಸ್ಲಿಲ್ವಾ? ಅದನ್ ಬಿಟ್ಟು ಇಷ್ಟೆಲ್ಲ ರಾದ್ಧಾಂತ ಮಾಡೋದಾ? ಹೇಗೂ ನಾನು ಇಲ್ಲಿಂದ ಅಮೆರಿಕಕ್ಕೆ ಹೊರಟೋಗ್ತೀನಲ್ಲ, ಇನ್ನು ಈ ದೊಡ್ಡಮ್ಮನ ಹತ್ರ ಹೇಳಿ ಏನ್ ಪ್ರಯೋಜನ ಅಂತ ಅನ್ಕೊಂಡ್ಬಿಟ್ಟೆ ಅಲ್ಲ ನೀನು? ಹಾಗೆಲ್ಲ ಏನೂ ಇಲ್ಲ ದೊಡ್ಡಮ್ಮ. ಬೇಡ ಕಣೆ, ನನಗ್ ನಿನ್ ಸಮಜಾಯಿಷೆಲ್ಲ ಬೇಕಾಗಿಲ್ಲ ಆದ್ಯ ಅಲ್ವೇ? ಒಂದ್ ವೇಳೆ ನಿಮ್ಮಮ್ಮ ಏನಾದ್ರೂ ಬದುಕಿದ್ರೆ ನೀನ್ ಅವಳ ಹತ್ರ ಏನನ್ನು ಹೇಳ್ದೆ ಈ ರೀತಿ ಸ್ವತಂತ್ರವಾಗಿ ನಿರ್ಧಾರ ತಗೊಳ್ತಾ ಇದ್ಯಾ? ಅದು ಸರಿನೇ. ನಾನು ನಿಮ್ಮಮ್ಮನಿಗಿಂತ ದೊಡ್ಡವಳೆ ಹೊರತು ನಿಮ್ಮಮ್ಮ ಅಲ್ವಲ್ಲ. ನಾನು ನನ್ನ ಮಗಳು ಅಂತ ನಿನ್ನ ಅನ್ಕೊಂಡೆ, ಆದ್ರೆ ನೀನು ನನ್ನನ್ನ ಅಮ್ಮ ಅಂತ ಅನ್ಕೊಳ್ಳಿಲ್ಲ ಅಲ್ವಾ ಆದ್ಯ? ಅನ್ಕೊಂಡಿಲ್ಲ ದೊಡ್ಡಮ್ಮ. ನಮ್ಮಮ್ಮನಿಗಿಂತ ನೀವೇ ದೊಡ್ಡವರು ಅನ್ಕೊಂಡೆ. ನೀನು ಹಾಗನ್ಕೊಂಡಿದ್ದೆ ಆಗಿದ್ದಿದ್ರೆ ಯಾಕೆ ಹೀಗೆಲ್ಲ ಮಾಡ್ತಿದ್ದೆ? ಇದನ್ನೆಲ್ಲ ನನ್ನ ಹತ್ರ ಯಾಕೆ ಮುಚ್ಚಿಡ್ತಿದ್ದೆ? ವಿಷಯ ಏನಾದ್ರೂ ನಿಮಗ್ ಗೊತ್ತಾದ್ರೆ ಮನೇಲಿ ಸುಮ್ನೆ ಜಗಳಗಳಾಗತ್ತೆ ಅಂತ ಭಯ ಪಟ್ಟೆ. ನನ್ನಿಂದ ನೀವೆಲ್ರೂ ಬೇಜಾರು ಮಾಡ್ಕೊಳ್ಳೋ ಪರಿಸ್ಥಿತಿ ಬರಬಾರ್ದು ಅಂತ ಅನ್ಕೊಂಡೆ. ಈಗ ಮಾತ್ರ ನೋವು ಪಟ್ಕೊಳ್ದೆ ಸಂತೋಷ ಪಡ್ತಾ ಇದ್ದೀನ? ನಿಮ್ ದೊಡ್ಡಪ್ಪನ ಹತ್ರ ಹೇಳೋಕಾಗದೆ ಇದ್ರು, ದೊಡ್ಡಮ್ಮ ಹೀಗೆಲ್ಲ ನಡೀತಿದೆ, ಸೀನು ಹೀಗೆಲ್ಲ ಮಾತಾಡ್ತಿದ್ದಾನೆ ಅಂತ ನನ್ನ ಹತ್ರ ಒಂದ್ ಮಾತು ಬಂದು ಹೇಳ್ಬೋದಿತ್ತಲ್ವಾ ನೀನು? ನೋಡು, ಸೀನು ಕೂಡ ನನ್ ಸ್ವಂತ ಮಗ ಇದ್ದ ಹಾಗೇನೆ ಈ ಕೈಯಿಂದ ಅವನ್ನ ಬೆಳೆಸಿದೀನಿ ಕಣೆ. ನನ್ನ ಮಾತಿಗಿಲ್ಲ ಅಂತಿದ್ನ? ನೋಡು, ನನ್ನ ಮಾತಿಗೆ ಎದುರಾಡ್ದೇನೆ ಆದ್ಯನ್ ಕುತ್ತಿಗೆ ತಾಳಿ ಕಟ್ಟು ಅಂದ್ರೆ ಕಟ್ತಿದ್ದ ಅವನು. ಆ ಗೌರವ, ಆ ಅಭಿಮಾನ ಇವತ್ಗೂ ಸೀನುಗ್ ನನ್ ಮೇಲೆ ಇದೆ ಕಣೆ. ಅದೇ ದೊಡ್ಡಮ್ಮ, ಅದಕ್ಕೆ ನಿಮ್ಮ ಹತ್ರ ಹೇಳಲಿಲ್ಲ. ಹೌದು, ಮದ್ವೆ ಆದ್ರೆ ಪ್ರೀತಿಯಿಂದ ಮಾಡ್ಕೋಬೇಕು, ಭಯದಿಂದ ಅಲ್ಲ. ತಾಳಿನ ಇಷ್ಟಪಟ್ಟು ಕಟ್ಟಬೇಕು, ಯಾರ್ದೋ ಬಲವಂತದಿಂದ ಅಲ್ಲ. ಮನಸ್ಫೂರ್ತಿಯಾಗಿ ನನ್ನನ್ನ ಪ್ರೀತಿಸಿ ಮದ್ವೆ ಮಾಡ್ಕೋಬೇಕೇ ಹೊರತು ದೊಡ್ಡಪ್ಪ ಅಂದ್ರೆ ಭಯದಿಂದಾನೋ ನಿಮ್ಮೇಲಿರೋ ಅಭಿಮಾನದಿಂದಾನೋ ಅಲ್ಲ ದೊಡ್ಡಮ್ಮ. ಹಾಗಂತ ಮದ್ವೆ ಮಾಡ್ಕೊಂಡ್ರು ಆ ಭಯ ನನ್ ಜೊತೆ ಪ್ರೀತಿಯಿಂದ ಇರೋ ಹಾಗೆ ಮಾಡುತ್ತಾ? ನಿಮ್ಮೇಲಿರೋ ಅಭಿಮಾನ ನನ್ನ ಅದೇ ಅಭಿಮಾನದಿಂದ ನೋಡ್ಕೊಳ್ಳೋ ಹಾಗೆ ಮಾಡುತ್ತಾ? ಅದಕ್ಕೆ ಅವತ್ತು ಸೀನು ರಾಜಲಕ್ಷ್ಮಿ ಹತ್ರ ಮಾತಾಡಿದ ಮಾತುಗಳನ್ನ ಕೇಳಿ ಆಗ್ಲೇ ನಿರ್ಧಾರ ಮಾಡ್ಕೊಂಡೆ. ದೊಡ್ಡಪ್ಪನ ಮೇಲಿರೋ ಭಯದಲ್ಲಿ
ಸೀನು ನನ್ನ ಕುತ್ತಿಗೆಗೆ ತಾಳಿ ಕಟ್ಟೋ ಅವಶ್ಯಕತೆ ಇಲ್ಲ ಅಂತ. ಅದಕ್ಕೆ ನಾನು ಕೆಟ್ಟೋಳಾದ್ರೂ ಪರವಾಗಿಲ್ಲ ಅಂತ ಸೀನು ನಾನೇ ಬೇಡ ಅಂದಿದ್ದು. ಆದ್ಯ, ನಿನ್ ಮಾವನ ಅರ್ಥ ಮಾಡ್ಕೊಂಡಿರೋದು ಇಷ್ಟೇನಾ? ಮಾವ ಮೊದ್ಲಿಂದಾನು ಹೀಗೆ. ಏನ್ ಬೇಕು ಏನ್ ಬೇಡ ಅನ್ನೋದು ಅವನ್ಗೇನು ಗೊತ್ತಿಲ್ಲ. ಆದ್ರೆ ದೊಡ್ಡೋರು ಹೇಳೋದನ್ನ ಹೇಳ್ದ ಹಾಗೆ ಮಾಡೋದ್ ಮಾತ್ರ ಅವನಿಗೆ ಗೊತ್ತಿದೆ. ಹಾಗೆ ಅವನಿಗೆ ಅಂತ ಒಂದು ಅಭಿಪ್ರಾಯ ಇಲ್ಲದೆ ಇರೋ ಮನುಷ್ಯನ ನಾನು ಮದ್ವೆ ಮಾಡ್ಕೊಳ್ಳೋಕ್ಕಾಗಲ್ಲ. ನನ್ ಮೇಲಿರೋ ಇಷ್ಟದಿಂದ ನನ್ ಕುತ್ತಿಗೆಗೆ ತಾಳಿ ಕಟ್ಟಬೇಕೆ ಹೊರತು ದೊಡ್ಡೋರ್ ಮೇಲಿರೋ ಗೌರವದಿಂದ ತೋರ್ಸೋ ಪ್ರೀತಿ ನನಗೆ ಅಗತ್ಯ ಇಲ್ಲ. ಅಯ್ಯೋ ಏ ಆದ್ಯ, ನೀನು ನೀನು ನಿನ್ ಸೀನುನ ತುಂಬಾ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ಯಪ್ಪ. ಸೀನುಗೆ ನಿನ್ನನ್ನು ಕಂಡ್ರೆ ತುಂಬಾನೇ ಪ್ರೀತಿ, ನೀನ್ ತುಂಬಾ ಪ್ರೀತಿಸ್ತಾನೆ. ಅದು ನಿಜಾನೇ ಆಗಿದ್ರೆ ರಾಜಲಕ್ಷ್ಮಿ ಜೊತೆ ಹಾಗೆ ಮಾತಾಡ್ತಾನೆ ಇರ್ಲಿಲ್ಲ. ನಾನು ಬೇಡ ಅಂದ ಮರುಕ್ಷಣ ಚಾರು ಬೇಕು ಅಂತ ಹೇಳ್ತಾನೆ ಇರ್ಲಿಲ್ಲ. ಎಲ್ಲರನ್ನೂ ಗೌರವಿಸಬಹುದು, ಆದ್ರೆ ಒಬ್ರನ್ನ ಮಾತ್ರ ಪ್ರೀತಿಸೋಕ್ ಸಾಧ್ಯ. ಆ ಪ್ರೀತಿಗೂ ಕೂಡ ದೊಡ್ಡವರ ಅಭಿಮಾನ ಬೇಕಾಯ್ತು. ಹಾಗೆ ಪ್ರೀತಿಸಬಹುದು, ಮದ್ವೆ ಮಾಡ್ಕೋಬಹುದು ಅಂದ್ರೆ ಅಂಥ ಮದ್ವೆ ನನಗೆ ಯಾಕೆ ಬೇಕು ದೊಡ್ಡಮ್ಮ? ಅದಕ್ಕೆ ಮದುವೆ ಬೇಡ ಅಂದಿದ್ದು. ದಯವಿಟ್ಟು ಈ ವಿಷಯನ ಹೊರಗಡೆ ಬರೋಕ್ ಬಿಡಬೇಡಿ. ಯಾರಿಗೂ ಗೊತ್ತಿಲ್ಲದೆ ಹೊರಟು ಹೋಗ್ಬೇಕು ಅನ್ಕೊಂಡೆ, ನಿಮಗೆ ಗೊತ್ತಾಗೋಯ್ತು. ಆದ್ರೆ ಇದನ್ನೆಲ್ಲ ನೀವು ಬೇರೆ ಯಾರಿಗೂ ಹೇಳ್ಬೇಡಿ. ಗೊತ್ತಿಲ್ಲ ಅನ್ನೋ ಹಾಗೆ ಇರಿ. ಒಂದ್ ವೇಳೆ ಹೇಳಿದ್ರೆ ನನ್ನ ಮೇಲೆ ಆಣೆ. ಅಯ್ಯೋ ಅಮ್ಮ, ಏನಮ್ಮ ಇವಾಗ ಏನ್ ಮಾಡೋದು? ಅರ್ಥನೇ ಇಲ್ದೆ ಆಣೆ ಮಾಡ್ಬಿಟ್ಲು ಕಣೆ. ಇಲ್ಲ ಇಲ್ಲ, ಹಾಗಂತ ನಾನ್ ಸುಮ್ನೆ ಕೂತ್ಕೊಳ್ಳೋದಕ್ಕಾಗೋದಿಲ್ಲ. ಏನಮ್ಮ, ನಮ್ಮ ಮನೆಯವರೆಲ್ಲ ಇಲ್ಲಿ? ಹೆಂಗಸರೆಲ್ಲ ಒಳಗಡೆ ಹೋದ್ರು. ನಿಮ್ ಯಜಮಾನ್ರು ನಿಮ್ ಬಾಮೈದ ಪತ್ರಿಕೆ ಹಂಚೋದಿಕ್ಕೆ ಆಚೆ ಹೋದ್ರಮ್ಮ. ಅಕ್ಕ, ನಮ್ಮನ್ನ ಬಿಟ್ಟು ಹೋಗ್ಬೇಕಾಗುತ್ತೆ ಅಂತ ಅಳ್ತಿದ್ಯಾ ಅಕ್ಕ? ಇಷ್ಟ ಇಲ್ದಿರುವಾಗ ಯಾಕಕ್ಕ ಹೋಗ್ತಿದ್ಯಾ? ಇಲ್ಲೇ ನಮ್ ಜೊತೆನೆ ಇರ್ಬೋದಲ್ವಾ? ಬೇಡ ಅಕ್ಕ, ನೀನ್ ಎಲ್ಲಿಗೂ ಹೋಗ್ಬೇಡ, ನಮ್ ಜೊತೆ ಇಲ್ಲೇ ಇರಕ್ಕ. ನೀನ್ ಇಲ್ಲೇ ಇದ್ರೇನೆ ತುಂಬಾ ಚೆನ್ನಾಗಿರುತ್ತಕ್ಕ. ನೀನ್ ಬಂದ್ಮೇಲೆ ಈ ಮನೆ ತುಂಬಾ ಚೆನ್ನಾಗಾಗಿದೆ. ಯಾಕೋ ಗೊತ್ತಿಲ್ಲ, ನೀನ್ ಇದ್ರೇನೆ ಈ ಮನೆ ಚೆನ್ನಾಗಿರುತ್ತೆ ಅನ್ಸುತ್ತೆ. ರಾಜಲಕ್ಷ್ಮಿ ಅಕ್ಕ ಮುಂಚೆ ಎಲ್ಲದಕ್ಕೂ ಭಯ ಪಡ್ತಿದ್ಲು. ಅವಳಿಗೆ ಏನು ಗೊತ್ತಾಗ್ತಿರ್ಲಿಲ್ಲ.
ನೀನ್ ಬಂದ್ಮೇಲೆ ಅವಳು ಚೆನ್ನಾಗಾಗಿರೋದು. ದೊಡ್ಡಮ್ಮ ಕೂಡ ಅಷ್ಟೇ, ಅವಾಗವಾಗ ರಾಜಲಕ್ಷ್ಮಿ ಅಕ್ಕನ ಬಗ್ಗೆ ಚಿಂತೆ ಮಾಡ್ತಾ ಯಾವಾಗ್ಲೂ ನೋವು ಪಡ್ತಿದ್ರು. ನೀನ್ ಬಂದ್ಮೇಲೆ ಅವ್ರು ನೋವು ಪಡೋದನ್ನ ನಾನು ಯಾವತ್ತೂ ನೋಡೇ ಇಲ್ಲ ಅಕ್ಕ. ಎಲ್ರಿಗೂ ಒಳ್ಳೇದ್ ಮಾಡೋ ಒಳ್ಳೆ ಮನ್ಸಕ್ಕ ನಿಂದು. ನೀನೇ ಹೊರಟೋದ್ರೆ ಹೇಗೆ? ಹೋಗ್ಬೇಡ ಅಕ್ಕ. ನೀನ್ ಇಲ್ದೇ ಇದ್ರೆ ನಾನು ಇಲ್ಲಿರಲ್ಲ ಅಕ್ಕ. ಇಲ್ಲೇ ಇರಕ್ಕ. ಸೀನು ಮಾವ ಹಾಗಂತಿದ್ದಾನಷ್ಟೇ, ಆದ್ರೆ ನಿನ್ನನ್ ಬಿಟ್ಟು ಅವನಿರಲ್ಲ ಅಕ್ಕ. ನನಗ್ ಗೊತ್ತಲ್ವಾ, ಸೀನು ಮಾವನ್ಗೆ ನಿನ್ ಕಟ್ರೆ ತುಂಬಾ ಇಷ್ಟ ಅಕ್ಕ. ಆದ್ರೆ ಎಲ್ರ ಮುಂದೆ ಅವನ್ಗೆ ಹೇಳಕ್ ಆಗ್ತಿಲ್ಲ ಅಕ್ಕ. ನೀನ್ ಇಲ್ದೆ ಹೋದ್ರೆ ಯಾರು ಖುಷಿಯಾಗಿರಲ್ಲ ಅಕ್ಕ. ಎಲ್ರಿಗೂ ನಿನ್ ಕಂಡ್ರೆ ಇಷ್ಟ. ಅಳ್ತಿದ್ಯಾ ಅಂದ್ರೆ ಹೋಗೋದಕ್ ನಿನಗ್ ಇಷ್ಟ ಇಲ್ಲ ಅಂತ ತಾನೆ? ಇಲ್ಲೇ ಇರ್ತೀಯ ಅಕ್ಕ? ಇಲ್ಲೇ ಇರ್ತೀಯ ಅಲ್ವಾ? ಇಲ್ಲ ಬಿಟ್ಟು, ನಾನಿಲ್ಲೇ ಇದ್ರೆ ಸುಮ್ಮನೆ ಏನೇನೋ ಸಮಸ್ಯೆಗಳಾಗುತ್ತೆ. ನಾನು ಹೊರಟೋಗ್ಬೇಕು. ನಿನಗ್ ಗೊತ್ತಿಲ್ಲ ಅಕ್ಕ, ನೀನ್ ಇಲ್ದೆ ಹೋದ್ರೇನೆ ಸಮಸ್ಯೆ ಆಗೋದು. ಮಾವ ನೋವು ಪಡ್ತಾನೆ. ರಾಜಲಕ್ಷ್ಮಿ ಅಕ್ಕ ಮುಂಚೆ ತರನೇ ಬದ್ಲಾಗ್ಬಿಡ್ತಾಳೆ. ದೊಡ್ಡಮ್ಮನೂ ಚಿಂತೆ ಮಾಡಕ್ ಶುರು ಮಾಡ್ತಾರೆ. ನಾನು ಅಳ್ತಿರ್ತೀನಿ. ನಾನು ಇನ್ನ ಚಿಕ್ಕೋನಲ್ವಾ ಅಕ್ಕ. ನಾನೇನಾದ್ರೂ ದೊಡ್ಡವನಾಗಿದ್ದಿದ್ರೆ ಆದಿ ಅಕ್ಕ ಎಲ್ಲಿಗೂ ಹೋಗಲ್ಲ, ಇಲ್ಲೇ ಇರ್ತಾಳೆ. ಮತ್ತೆ ಯಾರು ಕೂಡ ಆದಿ ಅಕ್ಕನ್ಗೆ ಏನು ಅನ್ಬಾರ್ದು. ಇದೇ ನನ್ನ ನಿರ್ಧಾರ ಅಂತ ದೊಡ್ಡಪ್ಪ ಪಂಚಾಯತಿಲಿ ಎಲ್ರಿಗೂ ಹೇಳೋ ತರ ನಾನು ಹೇಳ್ತಿದ್ದೆ ಅಕ್ಕ. ನೋಡು ನೋಡು, ನೀನ್ ಹೀಗ್ ನಗ್ತಿದ್ರೆ ತುಂಬಾ ಚೆನ್ನಾಗಿರುತ್ತಕ್ಕ. ಎಲ್ರೂ ಖುಷಿಯಾಗಿರ್ತಾರೆ. ಇಲ್ಲ ಬಿಟ್ಟು, ನಿನಗೆ ಅರ್ಥ ಆಗದೆ ಇರೋ ಸಮಸ್ಯೆಗಳು ತುಂಬಾ ಇದೆ ನನಗೆ. ನಾನಿಲ್ಲಿರೋದು ಯಾರಿಗೂ ಒಳ್ಳೇದಲ್ಲ. ನಾನು ಎಲ್ಲಿಗೆ ಹೋಗ್ತಿದ್ದೀನಿ? ಅಮೆರಿಕಾಗೆ ಅಲ್ವಾ? ನೀನು ಚೆನ್ನಾಗಿ ಓದ್ಕೊಂಡು ನನ್ನ ನೋಡೋದಕ್ಕೆ ಅಮೆರಿಕಾಗ್ ಬಂದ್ಬಿಡು. ಆಗ ನೀನು ದೊಡ್ಡವನಾಗಿರ್ತೀಯ, ನಾನು ಇನ್ನೂ ದೊಡ್ಡವಳಾಗಿರ್ತೀನಿ. ಆದ್ರಿಂದ ಈಗ ನೀನು ನನ್ ಬೆರಳು ಹಿಡ್ಕೊಂಡು ಓಡಾಡ್ದ ಹಾಗೆ ಆಗ ನಾನು ನಿನ್ ಬೆರಳು ಹಿಡ್ಕೊಂಡು ಓಡಾಡ್ತೀನಿ. ಸರಿನಾ? ಇಲ್ಲೇ ಇರು, ಈಗ್ಲೇ ಬರ್ತೀನಿ. ತಗೋ. ಏನಕ್ಕ ಇದು? ಇದ್ರಲ್ಲಿ ಫೋಟೋಸ್ ತೆಗಿಬಹುದು, ವಿಡಿಯೋಸ್ ತೆಗಿಬಹುದು. ನಿನಗಿಷ್ಟ ಆದವ್ರನ್ನ ಶೂಟ್ ಮಾಡಿ ಇದ್ರಲ್ಲಿ ಬಚ್ಚಿಟ್ಕೋಬಹುದು. ಅಮ್ಮ, ದೊಡ್ಡಪ್ಪ ಇದನ್ನೆಲ್ಲ ಮನೇಲಿಡಕ್ಕೆ ಒಪ್ಕೊಳ್ಳೋದಿಲ್ಲ. ಯಾಕೆ ಒಪ್ಕೊಳ್ಳೋದಿಲ್ಲ? ನಾಳೆ ಮದ್ವೆಲಿ ವಿಡಿಯೋಗಳನ್ನ ತೆಗಿತಾರಲ್ವಾ, ಹಾಗೆ ನಾನು ವಿಡಿಯೋಗಳನ್ನ ಫೋಟೋಗಳನ್ನ ತೆಗಿತೀನಿ ದೊಡ್ಡಪ್ಪ ಅಂತ ಹೇಳು. ಹಾಗಾದ್ರೆ ಇದ್ರಲ್ಲಿ ಎಲ್ಲ ಶೂಟ್ ಮಾಡ್ಬೋದಾ? ನಿನಗಿಷ್ಟ ಆಗಿದ್ದು ಇಷ್ಟ ಆಗದೆ ಇದ್ದಿದ್ದು ಎಲ್ಲದನ್ನು ಶೂಟ್ ಮಾಡ್ಬೋದು. ಆದ್ರೆ ನನ್ಗದ್ರಲ್ಲಿ ಶೂಟ್ ಮಾಡಕ್ ಬರಲ್ವಲ್ಲ. ನಾನ್ ಹೇಳ್ಕೊಡ್ತೀನಲ್ವಾ, ಬಾ. ಇದನ್ನ ಹೀಗೆ ಓಪನ್ ಮಾಡ್ಬೇಕು. ಅಯ್ಯೋ, ಎಲ್ಲಿ ಬಂದ್ಬಿಡ್ತು. ಸೂಪರ್ ಬಿಟ್ಟು, ನಿನ್ಗೆ ಕ್ಯಾಮ್ರಾ ಆಪರೇಟ್ ಮಾಡೋದು ಬಂದ್ಬಿಡ್ತು. ಥ್ಯಾಂಕ್ ಯು ಸೋ ಮಚ್ ಅಕ್ಕ.
ಕೊನೆಗೆ ಪತ್ರಿಕೆ ಹಂಚೋ ಕೆಲ್ಸನೂ ಶುರುವಾಗೋಯ್ತು. ಇನ್ನೀ ಮದ್ವೆ ನಿಲ್ಲಲ್ಲ ಪಾರ್ವತಿ. ನಿಲ್ಲೋದಾ? ಅದು ಆ ದೇವ್ರ ಕೈಲಿ ಕೂಡ ಆಗಲ್ಲ. ಇದು ಚಾರು ಅದೃಷ್ಟ. ನೂರು ವರ್ಷ ಆತ್ಗೆ ಹೀಗ ಅನ್ಕೊಂಡ್ರೆ ಹಾಗೆ ಫೋನ್ ಮಾಡ್ಬಿಟ್ಲು. ಮಾತಾಡು. ಹಲೋ ಅತ್ತೆ. ಅತ್ತೆ ಅಲ್ಲಮ್ಮ, ಚಿಕ್ಕಮ್ಮ. ಚಿಕ್ಕಮ್ಮ, ಅತ್ತೆ ಇಲ್ವಾ? ಮದ್ವೆ ಸೆಟ್ ಆಗ್ತಿದ್ದ ಹಾಗೆ ಅತ್ತೆ ಬೇಕಾಗ್ ಬಂತು. ಈ ಚಿಕ್ಕಮ್ಮನ ಅಗತ್ಯ ಇಲ್ದಾಗಾಯ್ತು. ಚಿಕ್ಕಮ್ಮ ಹಾಗೆಲ್ಲ ಇಲ್ಲ. ಸುಮ್ನೆ ತಮಾಷೆಗೆ ಹೇಳ್ದೆ ಬಿಡು. ಇಲ್ಲೋಡು, ಪಕ್ಕದಲ್ಲೇ ನಿಮ್ಮ ಅತ್ತೆ ಇದ್ದಾರೆ, ಕೊಡ್ತೀನಿರು. ಹೇಳ್ಚಾರು. ಅತ್ತೆ, ಮದ್ವೆ ಕೆಲ್ಸ ಎಲ್ಲಿವರೆಗೂ ಬಂತು? ಅದ್ಭುತವಾಗಿ ನಡೀತಾ ಇದೆ. ಅರ್ಶನ ಕುಟ್ಟೋ ಶಾಸ್ತ್ರ ಕೂಡ ಮುಗ್ದೋಯ್ತು. ಪತ್ರಿಕೆ ಹಂಚೋದಕ್ಕೋಸ್ಕರ ನಿನ್ನ ಮಾವ, ನನ್ನ ಅಣ್ಣ, ಶಿವರಾಜು 3 ಜನನು ಊರೊಳಗೆ ಹೋಗಿದ್ದಾರೆ.